ಶ್ವೇತಭವನದಲ್ಲಿ ಭದ್ರತಾ ಅಧಿಕಾರಿಗಳ ಜೊತೆಗೆ ಟ್ರಂಪ್ ಸಭೆಯನ್ನು ನಡೆಸ್ತಾ ಇದ್ದಾರೆ. 1.5 ಗಂಟೆಗಳ ಕಾಲ ಭದ್ರತಾ ಸಭೆಯನ್ನ ಟ್ರಂಪ್ ನಡೆಸಿರೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ಇರಾನ್ ಅಣ್ವಸ್ತ್ರ ಘಟಕಗಳ ಮೇಲೆ ದಾಳಿಗೆ ಟ್ರಂಪ್ ಸಜ್ಜಾಗ್ತಾ ಇದ್ದಾರೆ. ಇಸ್ರೇಲ್ ಜೊತೆಗೂಡಿ ದಾಳಿ ಮಾಡೋದಾಗಿ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿರೋದು ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಚಾರ. ಸೊ ಅದಕ್ಕೆ ಪೂರ್ವಭಾವಿಯಾಗಿ ಒಂದು ಸಭೆಯನ್ನು ಕೂಡ ನಡೆಸಿದ್ದಾರೆ. ಹಾಗಾದರೆ ನಿಮ್ಗೆ ಈಗ ಒಂದು ಪ್ರಶ್ನೆ ಬರ್ಬೋದು, ಇಸ್ರೇಲ್ ಇಷ್ಟೆಲ್ಲ ದಾಳಿ ಮಾಡ್ತಿದೆ ಅಂದರೆ ಅಣ್ವಸ್ತ್ರದ ಘಟಕಗಳ ಮೇಲೆ ಕೂಡ ದಾಳಿ ಮಾಡಿರ್ಬೋದು ಅಂತ. ಇಸ್ರೇಲ್ ಹತ್ರ ಎಷ್ಟೇ ಆಧುನಿಕ ಟೆಕ್ನಾಲಜಿಗಳಿದ್ರೂ ಕೂಡ ಈ ಅಣ್ವಸ್ತ್ರ ಘಟಕಗಳನ್ನು ಬ್ಲಾಸ್ಟ್ ಮಾಡೋದಕ್ಕೆ ಬಂಕರ್ ಬ್ಲಾಸ್ಟರ್ ಅಂತ ಒಂದು ಸಿಡಿತಲೆ ಬೇಕು. ಅದು ಅಮೇರಿಕಾದ ಬಳಿ ಇದೆ, ಇಸ್ರೇಲ್ ಬಳಿ ಇಲ್ಲ. ಏನಕ್ಕೆ ಅಮೇರಿಕಾದ್ದು ಪಾತ್ರ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ಬಂಕರ್ ಬಸ್ಟರ್ ಅನ್ನೋ ಆಧುನಿಕ ಬಾಂಬು ಅಮೇರಿಕಾದ ಹತ್ರ ಇದೆ. ಇಸ್ರೇಲ್ ತುಂಬ ಫ್ರೆಂಡ್ ಆಗಿದ್ರು ಕೂಡ ಆ ಬಾಂಬನ್ನು ಇನ್ನೂ ಕೊಟ್ಟಿಲ್ಲ. ಓಕೆ, ನಾನು ಹೇಳ್ತಾ ಇದ್ದೆ ನಿಮಗೆ, ಒಂದು ಬಂಕರ್ ಬಸ್ಟರ್ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೆ. ಎರಡನೇದಾಗಿ ಇಸ್ರೇಲ್ ಸಪೋರ್ಟಿಗೆ ಅಮೇರಿಕಾ ನಿಂತ ಹಾಗೆ ಇರಾನ್ ಸಪೋರ್ಟಿಗೆ ಯಾವ ಮುಸ್ಲಿಂ ರಾಷ್ಟ್ರಗಳು ಇಲ್ಲಿ ತನಕ ನಿಂತ್ಕೊಳ್ತಾ ಇಲ್ಲ. ಯಾಕೆ ಅಂತ ನಿಮ್ಗೆ ಅನಿಸ್ಬೋದು, ಸೌದಿ ಅರೇಬಿಯಾ ನಿಂತ್ಕೊಳ್ಬೋದಲ್ಲ ಅಂತ ಅನಿಸ್ಬೋದು ನಿಮಗೆ. ಇಲ್ಲಿ ಶಿಯಾ ಮತ್ತು ಸುನ್ನಿ ಅನ್ನುವಂತಹ ಕಾನ್ಫ್ಲಿಕ್ಟ್ ಬಂದಿರೋದ್ರ ಪರಿಣಾಮವಾಗಿ ಬಹುತೇಕ ಮುಸ್ಲಿಂ ರಾಷ್ಟ್ರಗಳು ಇರಾನ್ ಜೊತೆಗೆ ನಿಲ್ಲೋದಕ್ಕೆ ಹಿಂದಡಿ ಇಡ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ನಾನು ಕೇಳ್ತಾ ಇದ್ದೆ ನಿಮಗೆ, ಇವತ್ತು 6ನೇ ದಿನ. ಸೊ ಏನನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು? ಇನ್ನು ಎಷ್ಟು ಅಗ್ರೆಸಿವ್ ಆಗಿ ಇಸ್ರೇಲ್ ಇಡೀ ಯುದ್ಧಕ್ಕೆ ಒಂದು ಟ್ವಿಸ್ಟನ್ನು ಕೊಡೋ ಸಾಧ್ಯತೆ ಇದೆ? ಇಲ್ಲಿ ತನಕ ನಮಗೆ ಗೊತ್ತಿರೋ ಹಾಗೆ ಏರ್ ಸುಪ್ರಿಮೇಸಿಯನ್ನು ಇಸ್ರೇಲ್ ಸಾಧಿಸಿದೆ ಅಂತ. ಸೊ ಇರಾನ್ಗೆ ಉಳಿದಿರುವಂತಹ ಆಪ್ಷನ್ಸ್ ಏನು? ಯಾರು ಸಹಾಯಕ್ಕೆ ಬರ್ಬೋದು ಅನ್ನೋ ನಿರೀಕ್ಷೆ ಇರಾನ್ಗೆ? ಮಮತಾ, ನೋಡಿ, ಇರಾನ್ ಮತ್ತೆ ಇಸ್ರೇಲ್ನ ನಡುವೆ ನಡೀತಿರುವಂತಹ ಸಂಘರ್ಷ ಇನ್ನೂ ಕೂಡ ತೀವ್ರವಾಗುವಂತ ಸಾಧ್ಯತೆಗಳಿದಾವೆ. ಇವತ್ತು ಇಸ್ರೇಲ್ ಕೂಡ ತನ್ನ ದಾಳಿಯನ್ನ ಮುಂದುವರಿಸುವಂತ ನಿರೀಕ್ಷೆಗಳನ್ನ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಈಗಾಗ್ಲೇ ಸಾಕಷ್ಟು ಡಾಮಿನೇಟೆಡ್ ಆಗಿ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇರುವಂತದ್ದು. ಇರಾನ್ ಬಹುತೇಕ ತತ್ತರಿಸಿ ಹೋಗಿದೆ. ಆದಾಗ್ಯೂ ಕೂಡ ಒಂದಷ್ಟು ದಾಳಿಗಳನ್ನ ಇರಾನ್ ಕಡೆಯಿಂದಲೂ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಹೀಗಾಗಿ ಸಾವು ನೋವುಗಳ ಸಂಖ್ಯೆ ಕೂಡ ಇನ್ನಷ್ಟು ಹೆಚ್ಚುವಂತ ಸಾಧ್ಯತೆಗಳಿದಾವೆ. ಈಗಾಗ್ಲೇ ಇರಾನ್ನ ಸುಪ್ರೀಂ ಲೀಡರ್ ಖಮೇನಿ ಮತ್ತೊಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಶಾಂತಿ ಮಾತುಕತೆ ಇಲ್ಲ, ಯುದ್ಧ ವಿರಾಮ ಇಲ್ಲ, ನಾವು ಯುದ್ಧವನ್ನ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಯುದ್ಧ ಇನ್ನಷ್ಟು ತೀವ್ರವಾಗಿ ನಡೆಯುವಂತ ಸಾಧ್ಯತೆಗಳಿದಾವೆ. ನಿನ್ನೆ ಅಷ್ಟೇ ನಾವು G7 ಶೃಂಗಸಭೆಯಲ್ಲೂ ಕೂಡ ನೋಡಿದ್ವಿ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಖಮೇನಿ ಎಲ್ಲಿದ್ದಾರೆ ಅನ್ನುವಂಥದ್ದು ಗೊತ್ತು, ನಾವು ಅವ್ರನ್ನ ಕೊಲ್ಲಲ್ಲ, ಸಂಪೂರ್ಣವಾಗಿ ಅವರು ಶರಣಾಗತಿ ಆಗಬೇಕು ಅನ್ಕಂಡೀಷನಲ್ ಆಗಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಸೊ ಖಮೇನಿ ಸರೆಂಡರ್ ಆಗೋವರೆಗೂ ಕೂಡ ಇಸ್ರೇಲ್ ನಿರಂತರವಾದಂತ ದಾಳಿಯನ್ನು ನಡೆಸುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಇಸ್ರೇಲ್ ಮತ್ತು ಇರಾನ್ ನಲ್ಲಿ ಎರಡೂ ಕಡೆಯೂ ಕೂಡ ಅಪಾರ ಪ್ರಮಾಣದ ಹಾನಿಯಾಗುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಮಮತಾ, ರೈಟ್. ಧನ್ಯವಾದ ತಮ್ಮ ಮಾಹಿತಿಗಾಗಿ ಶಬೀರ್.